ಗುರು ಗಿರಿರಾಜ ಶುದ್ಧಲಿಂಗ ಸಂಗಮನಾಥ ಶಿವಪ್ರಭು ಮಾಧವಾನಂದ ಪಾದ ಪಂಕಜೇ ನಮಃ. ಪ್ರಥಮ ಪುಣ್ಯಾರಾಧನೆ ರಾಮಕೃಷ್ಣ ಪರಮಹಂಸರ ವಜ್ರಮದಿಂದ ನಡೆದಿದೆ. ಆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ 2 ದಿನ ಕಾರ್ಯಕ್ರಮ ಆಗಿದೆ. 3ನೇ ಕಾರ್ಯಕ್ರಮಕ್ಕೆ ಬಂದು ಕುಡಿ ಪುಷ್ಟವತಿ ಹಾಕಲಿದ್ದೀವಿ. ಅದಕ್ಕಾಗಿ ಬಂದಂಥ ಎಲ್ಲ ತಂದೆ ತಾಯಿಗಳಿಗೂ, ಸಾಧಕರಿಗೂ, ಸಿದ್ಧರಿಗೂ, ಸದ್ಗುರುಗಳಿಗೂ, ಅನುಭಾವಿಗಳಿಗೂ, ಈ ಸ್ಟೇಜ್ ಮೇಲಿದ್ದಂಥ ಎಲ್ಲ ಸನ್ಮಾನ್ಯರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಭಕ್ತಿ ಪಾರಮಾರ್ಥ ಎಲ್ಲ ವಿದ್ಯೆಗಳಿಗಿಂತ ಶ್ರೇಷ್ಠವಾದದ್ದು. ಅದು ಬೇಕಾದಷ್ಟು ಕಲೀಲಿ, ಅವರು ಬೇಕಾದಷ್ಟು ದೊಡ್ಡ ಹುದ್ದೆದಾಗಿದ್ದರೂ ಸಹಿತ ಅದಕ್ಕೆ ಸಮಾನ ಆಗೋದಿಲ್ಲ ಅನ್ನುವಂಥದ್ದನ್ನು ರಾಮದಾಸ್ ಸ್ವಾಮಿಗಳು ಹೇಳ್ಯಾರ. ಅದಕ್ಕೇನು ಹೇಳ್ತೀಪ್ಪ, ಭಕ್ತಿ ಅಂದರೆ ಏನು? ಒಂದು ಶಕ್ತಿ ತೋಬೇಕಾಗಿ ಪ್ರತಿಯೊಬ್ಬರು ಭಕ್ತಿಯಿಂದ ಶಕ್ತಿ ಸಿಗ್ತದೆ. ಆ ಶಕ್ತಿಯನ್ನು ಪಡಿಬೇಕಾಗಿದ್ದರೆ ಗುರು ಹೇಳಿದ ಮಾರ್ಗದಲ್ಲಿ ನಾವು ನಡೀಬೇಕು. ಇದು ಮುಖ್ಯವಾದದ್ದು. ಅವ್ರೇನು ಹೇಳ್ಯಾರ, ತಾಚು ತಪ್ಪದೆ ಒಂದೂ ಮಾತು ತಪ್ಪಬಾರ್ದು. ಅವ್ರು ಹೇಳಿದ್ದನ್ನು ಲಕ್ಷ್ಯ ಕೊಟ್ಟು ನಾವು ಸಂಸಾರದೊಳಗೆ ಸಾಗಿಸಿದರೆ ನಮಗೊಂದು ದೊಡ್ಡ ಶಕ್ತಿ ಬರ್ತೈತಿ. ಅನಂತರ ಇದು ಎರಡನೇದೇನಪ್ಪ ಅಂದರೆ ಸಂಸಾರದೊಳಗೆ ಸುಖ ಅಲ್ಲೂ ಪಾರಮಾರ್ಥದಲ್ಲಿ ಸುಖ. ಪುರಂದರದಾಸ್ ಹೇಳ್ಯಾರ, ಸಂಸಾರ ಸುಲಭಕತೆ ಅಂದರೆ ಚಿಂತೆಯಾತಕೋ ಬಯಲ ಶಾಂತಿಯಾತಕೋ ಕಂತು ಪಿತನ ದಿವ್ಯ ನಾಮ ಮಂತ್ರವನ್ನು ಜಪಿಸುವವರು. ಯಾವ ಮಂತ್ರ? ಕಂತು ಪಿತ ಅಂದರೆ ಶ್ರೇಷ್ಠವಾದಂಥದ್ದು. ಸದ್ಗುರುಗಳಿಂದ ಸಿಕ್ಕಂಥ ಮಂತ್ರವನ್ನು ಯಾರು ಜಪಿಸ್ತಾರೆ ಅವರಿಗೆ ಎಲ್ಲ ದುಃಖ ಪರಿಹಾರ ಆಗ್ತತಿ ಅಂತ ಹೇಳ್ಯಾರ. ಅದಕ್ಕೆ ಇಹದಲ್ಲಿ ಸೌಖ್ಯ ಉಂಟು, ಹೊರದಲ್ಲಿ ಪದವಿ ಉಂಟು. ಎರಡೂ ಸಂಸಾರದಾಗೂ ನಮಗೆ ಸೌಖ್ಯ ಸಿಗಬೇಕು. ನಾವು ಎಲ್ಲರೂ ಉಳಿಯಂಗಿಲ್ಲ, ಯಾರು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಆಯುಷ್ ನಿಮ್ಮದು ಎಷ್ಟೈತಿ ಪ್ರಾರಬ್ಧ ಪ್ರಕಾರ ಹೋಗ್ತೈತೆ. ಆ ಪ್ರಾರಬ್ಧದೊಳಗೆ ಮುಂದೆ ನೀವು ಹೋಗಿ ಎಲ್ಲಿ ಬೇಕಪ್ಪ ಅಂದರೆ ಅಲ್ಲಿ ಸೌಖ್ಯ ಉಂಟು ಅಂದ. ಸೌಖ್ಯ ಅಂದರೆ ಸುಖವಾಗಿರೋದು, ಅಲ್ಲಿಂದ ತಿರುಗಿ ಬರೋಂಗಿಲ್ಲ. ಈಗ ನಮ್ಮಲ್ಲಿ ಒಮ್ಮೆ ನಮ್ಮ ಕಲ್ಪನೆ ಪ್ರಕಾರ ಸುಖ ಸಿಗ್ತೈತಿ, ದುಃಖ ಸಿಗ್ತೈತಿ. ನಮಗೆ ಇಚ್ಛಾ ಮಾಡಿದ್ದು ಸಿಕ್ತು ಸುಖ ಆಗ್ತೈತಿ, ಸಿಗಲಿಲ್ಲಂದ್ರೆ ದುಃಖ ಆಗ್ತೈತಿ. ಇವೆರಡೂ ಕಳ್ಕೊಂಡು ನಾವು ಯಾವಾಗಲೂ ಸುಖದಾಗಿರಬೇಕಾಗಿದ್ರೆ ಇದ್ಕೊಂಡು ಈ ಪಾರಮಾರ್ಥವನ್ನು ಮಾಡಿಕೊಂಡು ಆ ಸಾಧನೆಗೆ ಹೊಂಟಿವಪ್ಪ ಅಂದರೆ ಅಲ್ಲಿ ಶಾಶ್ವತವಾದ ಸುಖ, ಜನ್ಮ ಬರೋಂಗಿಲ್ಲ. ಜನನ ಮರಣವನ್ನು ಕಡ್ಕೊಳ್ಳೋ ಸಲುವಾಗಿ ಈ ಪಾರಮಾರ್ಥವನ್ನು ನಾವು ಮಾಡಬೇಕು ಅಂತ ಐತಿ. ಅದಕ್ಕೆ ಅದನ್ನು ಸಾಧನೆ ಹೇಳ್ಯಾರ, ಎಲ್ಲರೂ ಹೇಳ್ಯಾರು, ಎಲ್ಲರೂ ಕೇಳ್ತೀವಿ. ಆದರೆ ನಡೆಯುವ ಮಾರ್ಗ ನಮ್ಮಲ್ಲಿ ತಪ್ಪೈತಿ. ಗುರು ಹೇಳಿದಾಗ ಯಾರೂ ನಾವು ನಡೆದಿಲ್ಲ, ನೀವು ನಡೆದಿಲ್ಲ. ಅವ್ರು ಹೇಳ್ಯಾರು, ಈ ಮಂತ್ರವನ್ನು ಅಖಂಡ ನಡೆಯುವಂಗೆ ಸಾಧನ ಮಾಡಿದಿರಿ. ಅಖಂಡ ಅಂದರೆ 21,600 ಶಾಸ್ತ್ರ ಧ್ಯಾನ ನಡಿಬೇಕು. ಅವ್ರು ಹೇಳಿದ ಮಾತು ಸಾಚು ತಪ್ಪದ ನಡೆದಂಗೆ ಒಂದ ಉಸಿರು ಹೋತಪ್ಪ ಅಂದ್ರೆ ಅಲ್ಲಿ ಹೋತು ಗುರುವಿನ ಆಜ್ಞೆ ಮೀರಿದಂಗೆ. ಅದು ಗುರು ಆಜ್ಞೆಯನ್ನು ಮೀರದೆ ನಡೆದವನು ನರನ ಅನ್ನಗಳ ಪರಮಾತ್ಮ ಅಂತ ಅಂದಾರ. ಅದು ಆ ಮಾರ್ಗದ ಹೋಗ್ಬೇಕು. ಈ ದೃಶ್ಯ ಏನದಲ್ಲ, ಕಣ್ಣಿಗೆ ಕಾಣೋ ದೃಶ್ಯ ಎಲ್ಲ ಸುಳ್ಳು. ಕಣ್ಣಿಗೆ ಏನು ಕಾಣ್ತೈತಿ ಅದೆಲ್ಲ ಸುಳ್ಳು, ನಾಶ ಆಗ್ತೈತಿ. ಅದನ್ನು ನಂಬಬೇಡ್ರಿ. ಅದಕ್ಕೆ 10 ಶ್ಲೋಕಗಳು ಏನದಲ್ಲ, ದಾಸಬೋಧದ 10 ಶ್ಲೋಕಗಳು ಅಗದಿ ಪ್ರಸಿದ್ಧ. ಇಡೀ ಪಾರಮಾರ್ಥದ ದಾಸಬೋಧದ ಸಾರಾಂಶ ಐತದೆ. ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ದಾಸೋಹಕ್ಕೆ ಅವಶ್ಯಕತೆ ಇಲ್ಲ. ಶುದ್ಧ ಸಾರತೆ ಶ್ರವಣ, ಶುದ್ಧ ಪ್ರತ್ಯಯಾಚೆ ಮನನ ಮಾಡಬೇಕು. ಪರಮಾತ್ಮನ 2 ಆಟ ಮಾಡ್ತೈತೆ ಇಷ್ಟ ಸಾಕು. ಶುದ್ಧ ಸಾರ ಅಂದರೆ ಯಾವುದು? ತಪ್ಪೇ ಇಲ್ಲ. ಅಶುದ್ಧ ಒಂದು ಇರಬೇಕಲ್ಲ. ಶುದ್ಧದ ಬಳಿಕ ಒಂದು ಅಶುದ್ಧ ಐತಿ. ಯಾವುದು ಅಶುದ್ಧ ಐತಿ? ನಾಶವಾಗುವುದಂತ ಅಶುದ್ಧ. ನಾಶವಾಗುವಂಥದ್ದು ವಸ್ತು ಎಲ್ಲ ನಾಶವಾಗುವ ವಸ್ತು ಏನದಿಲ್ಲ, ಇದೆಲ್ಲ ಅಶುದ್ಧ. ಶರೀರ
ನಾಶ ಆಗ್ತೈತಿ. ನಮ್ಮ ಶರೀರ ಒಂದು ನಾಶ ಆಕೈತಿ, ಬುದ್ಧಿಯಲ್ಲಿ ಉಳಿತೈತಿ. ಮಾತಾ ಅದು ನಾಶ ಆಕೈತಿ, ಏನೈತಿ ಎಲ್ಲ ನಾಶ ಆಕೈತಿ. ಶಂಕರಾಚಾರ್ಯ ಒಂದು ಅಂದಾರ ಏನಂದರು ಮಧ್ಯದ ಏನಂದರು ಚಿದಾನಂದ ರೂಪಶ್ಯ ಶಿವೋಹಂ ಶಿವೋ. ಅದರ 6 ಶ್ಲೋಕದವು. ಆ ಶ್ಲೋಕದಾಗ ಅದನ್ನು ಹೇಳ್ಯಾನ. ಸತ್ಯ ಯಾವುದು, ಅಸತ್ಯ ಯಾವುದು, ಖರೆ ಯಾವುದು, ಸುಳ್ಳು ಹೇಳ್ಯಾರ. ಕಡಿಗೆ ಲಾಸ್ಟಿಕ್ಕೆ ಸತ್ಯವಾದಂಥ ನಿರ್ಗುಣ ಪರಮಾತ್ಮ ಅದಾನ ಅಂತ ಹೇಳ್ಯಾರ. ಅದನ್ನು ಸಾಧಿಸ್ಬೇಕಾದ್ರೆ ಗುರು ಕೊಟ್ಟಂಥ ನಮಸ್ತೆಗಳನ್ನ 21 ಸಾವಿರದೊಳಗೆ ನೀವು ಧ್ಯಾನ ಮಾಡ್ಕೋತ ನಾನು ಬ್ರಹ್ಮನಿದ್ದೇನೆ ಅಂತ ಧ್ಯಾನ ಮಾಡಬೇಕು. ನಾವೇನು ಮಾಡ್ತೀವಿ, ಮಂತ್ರದ್ದು ಮಾಡ್ತೀವಿ. ನಂತರ ಅಲ್ಲ, ಅದು ನಿರ್ಗುಣ ಪರಮಾತ್ಮನ ಒಂದು ಶಕ್ತಿ ಅದೈತಲ್ಲ ಆ ಮಂತ್ರದೊಳಗೆ, ಆ ತಾಕತ್ತದೊಳಗೆ. ನಾನು ಮನುಷ್ಯ ಅಲ್ಲ, ನಾನು ಗಣಸಲ್ಲ, ಹೆಂಗಸಲ್ಲ, ಏನೂ ಅಲ್ಲ, ನಾನು ಶುದ್ಧ ಆತ್ಮನಿದ್ದೇನೆ ಅಂತ ತಿಳಿದು ಧ್ಯಾನ ಮಾಡಿದರೆ ನೀವು ಮುಕ್ತಿ ಆಗ್ತೈತಿ, ಪರಮಾತ್ಮನ ಬಿಡ್ತೀವಿ. ನಾವು ಕಲ್ಪನೆ ಮಾಡಿದ್ದೀವಿ, ನನಗೆ ಅದು ಬೇಕು ಈಗ ಬೇಕು, ಕಲ್ಪನೆ ಮಾಡಿದಂಗೆ ಸಿಗ್ತೈತಿ. ಕಲ್ಪನಾ ನಾಶ ಆಗಬೇಕು. ಈ ತತ್ವದೊಳಗೆ ಯಾವ ಸಾಧನ ಮಾಡ್ತಾನೆ, ಅದು ಬಹುಸಾಲ ಹೇಳ್ಯಾರ 4 ಸಾಧನೆ, ಸಗುಣ ನಿರ್ಗುಣ. ಅದು 2 ಕೂಡ 4 ಸಗುಣ ಮಾಡಿದ್ರೆ 1 ತಾಸು ಧ್ಯಾನ ಮಾಡಬೇಕು. ಮೊದಲಲ್ಲೇ ಮಾಡಿರಿ, ಮೊದಲು ಮಾಡೋಕ್ಕಲ್ಲ, ನಂತರ ಮಾಡ್ಬೇಕಂತ ಹೇಳ್ಯಾರ. ನಾವು ಭಜನ ಮುಗಿಸ್ತೀವಿ, ಮುಗಿಸಿದ ಬಳಕ 1 ನಿಮಿಷ 2 ನಿಮಿಷ ಧ್ಯಾನ ಮಾಡಕ್ಕೆ ಹೇಳ್ಯಾರ. ಇದರರ್ಥೇನು 1 ತಾಸು ಧ್ಯಾನ ಮಾಡಿರಿ. ಸಗುಣ ಭಜನ ಮಾಡಿರಿ, 1 ತಾಸು ಧ್ಯಾನ ಮಾಡಿರಿ. ಆಮೇಲೆ ಮಧ್ಯಾಹ್ನದಾಗ ಮಧ್ಯಾಹ್ನ ಭಜನ ಐತೆ, ಅವಾಗೂ ಭಜನ ಮಾಡಿರಿ, 1 ತಾಸು ಧ್ಯಾನ ಮಾಡಿ. ಸಂಜೆ ಮುಂದೆ 1 ತಾಸು ಧ್ಯಾನ ಮಾಡಿ, ಭಜನ ಮಾಡಿ, ಧ್ಯಾನ ಮಾಡಿ. ರಾತ್ರಿ ಮನವತ್ತು ಆರೋಗ್ಯ ಅಂದ ಧ್ಯಾನ ಕೂತು ಅಲ್ಲೇ ಮಾಡ್ಕೊಂಡ್ಬೇಕು. ಅದಕ್ಕಾಗಿ ಈ ಸಾಧನೆಯನ್ನು ಮಾಡ್ಕೋತ ನಾವು ಅದೀವಿ ಅಂದಪ್ಪ, ನಾವು ಶುದ್ಧ ಪರಬ್ರಹ್ಮ ಸ್ವರೂಪ ಅದೀವಿ. ನೆನಪಿಡ್ಬೇಕಿದ್ನ ನಾವು ಶರೀರ ಅಲ್ಲ, ಗಂಡ ಅಲ್ಲ, ಹೆಣ್ಣಲ್ಲ, ಆತ್ಮ. ಸ್ವಲ್ಪ ಯಾವ ಧ್ಯಾನ ಮಾಡ್ತಾನೆ ಆ ಗುರಿಯನ್ನು ಮುಟ್ಟೇ ತೀರ್ತಾನೆ. ಅದಕ್ಕಾಗಿ ನಾವೆಲ್ಲರೂ ನಮ್ಮ ರಾಮಕೃಷ್ಣ ಪರಮಹಂಸ, ರಾಮಕೃಷ್ಣ ಮಹಾರಾಜರ ದುಡಿದಂಥ ಸಾಧನ ಎಲ್ಲರಿಗೂ ಗೊತ್ತೈತಿ. ಎಷ್ಟು ಧ್ಯಾನ ಮಾಡ್ಯಾರೋ, ಹಿಮಾಲಯಕ್ಕೆ ಬರೋ ಪುಸ್ತಕ ಬರೋ ಎಲ್ಲ ಬರೆದಾರ. ಆದರೆ ಅವ್ರ ಸಾಧನ ಅವ್ರು ಮಾಡ್ಕೊಂಡು ಹೋದ್ರು, ಅವ್ರ ಕಡೆಯಾದ್ರು, ನಾವು ಕಡೆಗೆ ಹೋಗ್ರ. ಅವ್ರು ಬಂದರು ಮಾಡ್ಕೊಂಡ್ರು ಹೋದ್ರು, ಅವ್ರು ನೆನೆಸ್ತೀವಿ. ಅವ್ರು ನೆನೆಸುವ ಹೊತ್ನಾಗ ಮ್ಯಾಲಿನ ಶರೀರ ಹೆಸರಲ್ಲ, ಒಳಗಿನ ಅವರು ಆತ್ಮ ಇದ್ರೆ ಆತ್ಮಕ್ಕೆ ಹೋಗಿ ಮುಟ್ತೈತಿ. ನೀವು ಜೋಕೋಶ್ ಹಾಕಿದರೆ ಶರೀರಕ್ಕೆ ಮುಟ್ಟಂಗಿಲ್ಲ, ಅವ್ರ ಆತ್ಮಕ್ಕೆ ಹೋಗಿ ಮುಟ್ತತಿ. ಅದಕ್ಕೆ ನೀವು ಕೆಲವರು ನನ್ನ ಗುರು ನೀರು ಗುರು ಅಂತ ಬಡದಿರ್ತಾರೆ. ಅಲ್ಲ, ಬೇಕಾದರೆ ಮಹಾಪುರುಷರ ನೀವು ಜೋಕ್ ಹಾಕಿ ನೆನಪು ಮಾಡಿಕೊಂಡ್ರೆ ಅದು ಎಲ್ಲಿ ಹೋಗಿ ಮುಟ್ತತಿ, ಆ ಪರಬ್ರಹ್ಮ ಹೋಗಿ ಮುಟ್ತತಿ. ನಾನು ಗುರು ಅಲ್ಲ, ನೀನು ಗುರು ಎಲ್ಲ ಮುಟ್ಟೋದು ಒಂದೇ. ದೇವರೊಬ್ಬ ಒಬ್ಬೇ ದೇವರ ಹಲವು ನಾಮಗಳು, ನಾವು ಒಬ್ಬ ದೇವರದಾನೆ. ಅದಕ್ಕಾಗಿ ಆ ನಿರ್ಗುಣ ಪರಮಾತ್ಮನೇ ಒಬ್ಬನ ಮೇಲೆ ನಿಷ್ಠೆಂಟ ಧ್ಯಾನ ಮಾಡಿದ್ರೆ ಅದರ ಆತ್ಮ ನಮ್ಮಿರಲಿ ಆತ್ಮಾರಾಮನೇ ನೆನೆಸಿರ್ತಾರಲ್ಲ, ಮತ್ತೇನಿಲ್ಲ ಹೊರಗಲ್ಲ, ಇಲ್ಲೇ ಆತ್ಮಾರಾಮದನೆ. ಇವನ್ನ ನೆನೆಸ್ಕೊಂಡು ನಾವು ಕಡೆಗೆ ಹಾಕೋಣ ಅಂತ ಬೇಡ್ಕೊಂಡು ನಾನು 2 ಮಾತಿಗೆ ಹೇಳ